ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಇವತ್ತು ಆಯುಧ ಪೂಜೆ, ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಆಯುಧ ಪೂಜೆಯ ವ್ಲಾಗನ್ನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಆಲ್ಮೋಸ್ಟ್ ಅಲ್ಲಿ ಹೆಂಗೆ ಮಾಡ್ತೀವಂತ ಆಲ್ರೆಡಿ ನೀವು ಹೋದ ವರ್ಷ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ಯಥಾ ರೀತಿ ಎಲ್ಲರ ಮನೇಲೂ ಹೆಂಗೆ ಮಾಡ್ತಾರೆ, ನಾವು ಅದೇ ರೀತಿಲೇ ಆಯುಧ ಪೂಜೆನ ಮಾಡ್ತೀವಿ. ನಮ್ಮ ಸೈಡೆಲ್ಲ ಸ್ವಲ್ಪ ಆಯುಧ ಪೂಜೆ ಅಂತಂದರೆ ವೆಹಿಕಲ್ಸ್ ಪೂಜೆನ ದೀಪಾವಳಿ ಟೈಮಲ್ಲಿ ಮಾಡ್ತಾರೆ. ಆದರೆ ಈಗ ನಾವಿರೋದು ಪ್ರೆಸೆಂಟು ಅರಸೀಕೆರೆಯಲ್ಲಿ ಆಗಿರೋದ್ರಿಂದ ಇಲ್ಲಿ ವಾತಾವರಣಕ್ಕೆ ಬಂದು ಎಲ್ಲ ಆಯುಧ ಪೂಜೆ ಟೈಮಲ್ಲೇ, ದಸರಾ ಹಬ್ಬದ ಆಯುಧ ಪೂಜೆ ಬರುತ್ತಲ್ಲ ಆ ಟೈಮಲ್ಲೇ ಮಾಡೋದು. ಹಾಗಾಗಿ ನಾವು ಇಲ್ಲಿರೋದ್ರಿಂದ ನಾವು ಅದನ್ನೇ ರೂಢಿ ಮಾಡ್ಕೊಂಡಿದ್ದೀವಿ, ಅದನ್ನೇ ಮಾಡ್ತಾಯಿದ್ದೀವಿ. ಇವಾಗ ಫಸ್ಟ್ ನಾನು ಮನೆಯಲ್ಲಿ ಎಲ್ಲ ಆಯುಧ ಪೂಜೆ ಅಂದಮೇಲೆ ಆಯುಧಗಳನ್ನು ಎಲ್ಲನೂ ಪೂಜೆ ಮಾಡಬೇಕಲ್ಲ. ಹಾಗಾಗಿ ನಿನ್ನೆ ದಿನವೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಫ್ರಿಜ್ಜು, ವಾಷಿಂಗ್ ಮಿಷಿನು, TV ಎಲ್ಲನೂ ಒರೆಸಿದ್ದೆ. ಬೆಳಗ್ಗೆ ಎದ್ದು ಮಾಮೂಲಿ ಏನು ಪೂಜೆ ಮಾಡ್ತೀವಲ್ಲ, ಪೂಜೆ ಮಾಡೋ ಟೈಮ್ಗೆ ನಾನು ಪ್ರತಿಯೊಂದಕ್ಕೂ ಪೂಜೆ ಮಾಡ್ತೀನಿ. ಗ್ಯಾಸು, ಫ್ರಿಜ್ಜು, ವಾಷಿಂಗ್ ಮಿಷಿನ್ನು ಮತ್ತು ಮಿಷಿನ್ನು, ಟೈಲರಿಂಗ್ ಮಿಷಿನ್ನು ಅದೊಂದು ಐತೆ ನನ್ನ ಹತ್ರ. ಹಂಗಾಗಿ ಅದಕ್ಕೂ ನಾನು ಪೂಜೆ ಮಾಡ್ತೀನಿ. ಪ್ರತಿ ಅಮಾವಾಸ್ಯೆಗೆ ನಾನು ಫಸ್ಟ್ ಊರಲ್ಲಿದ್ದಾಗ ಪ್ರತಿ ಅಮಾವಾಸ್ಯೆಗೂ ಪೂಜೆ ಮಾಡ್ತಾಯಿದ್ವಿ. ಆವಾಗ ಚೆನ್ನಾಗಿ ಯೂಸ್ ಮಾಡ್ಕೊತಿದ್ದೆ ನಾನು. ಅಂದರೆ ನಾನು ಬಟ್ಟೆನೂ ಸ್ಟಿಚ್ ಮಾಡ್ತಿದ್ದೆ ಆವಾಗ ಯಾವಾಗಲೂ ಯೂಸ್ ಮಾಡ್ತಿದ್ವಲ್ಲ. ಅಮಾವಾಸ್ಯೆಗೆ ಒಂದೊಂದು ಸತಿ ಬಟ್ಟೆ ಸ್ಟಿಚ್ ಮಾಡೋದನ್ನು ಬಿಟ್ಬಿಟ್ಟು ಅವತ್ತು ಮಿಷಿನೆಲ್ಲ ನೀಟಾಗಿ ಒರೆಸಿ ಮಾಮೂಲಿ ವಿಭೂತಿ ಕುಂಕುಮ ಹಚ್ಬಿಟ್ಟು ಹೂವೆಲ್ಲ ಏರಿಸಿ ಪೂಜೆನ ಮಾಡ್ತಿದ್ವಿ. ಬಟ್ ಅದು ಇಲ್ಲಿ ಬಂದಾದಮೇಲೆ ಅಷ್ಟು ನಾನು ಬಟ್ಟೆಯನ್ನು ಸ್ಟಿಚ್ ಮಾಡಲ್ವಲ್ಲ, ಹಾಗಾಗಿ ಬಿಟ್ಬಿಟ್ಟಿರ್ತೀನಿ. ಇಲ್ಲಿ ಅಮಾವಾಸ್ಯೆ ಯಾರೂ ಅಷ್ಟಾಗಿ ಮಾಡಲ್ಲ, ಹಾಗಾಗಿ ನಾನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಒಂದೊಂದು ಟೈಮಲ್ಲಿ ನೆನಪೇ ಇರೋಂಗಿಲ್ಲ ನನಗೆ ಇವತ್ತು ಅಮಾವಾಸ್ಯೆ ಅಂಥೇಳಿ. ಒಂದೊಂದು ಸತಿ ನಮ್ಮಮ್ಮ ಅಥವಾ ಯಾರು ಹಿಂಗೆ ನೆನಪು ಮಾಡಿದಾಗ ಇವತ್ತು ಅಮಾವಾಸ್ಯೆ ಅಲ್ವಾ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗನೆ ಗೊತ್ತಿತ್ತು ಅಂದರೆ ಮತ್ತೆ ಆವಾಗಲೇ ಕಸ ಗುಡಿಸಿ ನೆಲ ಒರೆಸಿ ಸ್ನಾನ ಮಾಡಿ ಪೂಜೆನ ಮಾಡ್ಕೊಂಡಿರ್ತೀನಿ. ಗೊತ್ತಿಲ್ಲ ಅನ್ನೋ ಟೈಮಲ್ಲಿ ಒಂದೊಂದು ಸತಿ ಹೋಗಿರುತ್ತೆ, ಏನೂ ಮಾಡೋಕ್ಕಾಗಂಗಿಲ್ಲ. ಇವತ್ತು ಹಬ್ಬದ್ದೆಲ್ಲನೂ ಪ್ರಿಪ್ರೇಷನ್ನು ಮಾಡ್ತಾಯಿದ್ದೀನಿ. ಮಾತು ಎಲ್ಲಿಂದನೂ ಎಲ್ಲಿಗೂ ಹೋಯಿತು. ಹಬ್ಬದ ಪ್ರಿಪ್ರೇಷನ್ ಅಂತೂ ನಡೀತಾ ಐತಿ. ಹೊರಗಡೆ ಅವರು ಆಪ್ರೇಟ್ರು ಮತ್ತು ನಮ್ಮ ಮನೆಯವರು ಎಲ್ಲರೂ ಸೇರಿಕೊಂಡು ಗಾಡಿ ಪೂಜೆನ ಮಾಡ್ತಾಯಿದ್ದಾರೆ. ನಾನು ಬಂದು ಮನೆ ಒಳಗಡೆ ಮಾಮೂಲಿ ಕೆಲಸಗಳಿದ್ದೇ ಇರ್ತಾವಲ್ಲ, ಹಂಗಾಗಿ ಅದನ್ನು ಮಾಡ್ಕೊತಿದ್ದೀನಿ. ಹಾಲು ತಂದಿಟ್ಟಿದ್ರು, ಅದನ್ನು ಸೋಸಿ ಕಾಯ್ಸೋಕೆ ಹಾಕಿಟ್ಟಿದ್ದೀನಿ. ಮತ್ತು ಸ್ವೀಟ್ ಏನಾರು ಸ್ವಲ್ಪ ಮಾಡಲೇಬೇಕು, ಹಂಗಾಗಿ ಎಡೆಗೆ ಆಗುತ್ತೆ. ಮತ್ತು ನಮಗೂ ಹಬ್ಬದ ದಿವಸ ಊಟ ಮಾಡೋಕ್ಕೂ ಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾನು ಹೆಸ್ರು ಬೇಳೆ ಮತ್ತು ಶಾವಿಗೆ ಹಾಕಿ ಹೆಸ್ರುಬೇಳೆ ಪಾಯಸನ ಮಾಡ್ತಾಯಿದ್ದೀನಿ. ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆಯಲ್ಲಿ ನಾನು. ಇದನ್ನು ನಯನ ಕ್ಯಾಪ್ಚರ್ ಮಾಡಿದ್ದಾಳೆ. ತುಪ್ಪ ಮೊನ್ನೆ ತೊಗೊಂಬಂದಿದ್ರು, ಬೆಣ್ಣೆನ ಅದನ್ನು ಕಾಯಿಸಿ ರೆಡಿ ಮಾಡಿಟ್ಟಿದ್ದೆ. ಇವತ್ತೇ ಫಸ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಹೆಂಗೆ ಬರುತ್ತೋ ಗೊತ್ತಿಲ್ಲ, ಅಂದರೆ ಚೆನ್ನಾಗೇ ಇರುತ್ತೆ. ಬಟ್ ಅಂದರೆ ಈ ಮಧ್ಯೆ ಒಂದು 2 ಸತಿ ನಮಗೆ ಬೆಣ್ಣೆ ಸಿಗಲೇ ಇಲ್ಲ, ಹಾಗಾಗಿ ಪ್ಯಾಕೆಟ್ ತುಪ್ಪನ ಯೂಸ್ ಮಾಡ್ಕೊಂಡಿದ್ದೆ. ಅಷ್ಟಾಗಿ ಇಷ್ಟ ಆಗಲಿಲ್ಲ ನನಗೆ ಪ್ಯಾಕೆಟ್ ತುಪ್ಪ. ನಂದಿನಿ ಪ್ಯಾಕೆಟ್ ತೊಗೊಂಬಂದು ಮಾಡ್ತಾಯಿದ್ವಿ. ಈಗ ಮತ್ತೆ ಬೆಣ್ಣೆ ಸಿಕ್ತು ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ರು, ಅದನ್ನು ಕಾಯಿಸಿ ಇಟ್ಕೊಂಡಿದ್ದೀನಿ. ಆ ತುಪ್ಪ ಹಾಕಿ ಮಾಡ್ತಾಯಿದ್ದೀನಿ ಇವತ್ತು. ಏನೋ ನೋಡಿ ಮಧ್ಯೆ ಹೆಂಗೆ ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದಾಳೆ ಅಂಥೇಳಿ. ಒಂದೊಂದು ಸತಿ ಅವಳಿಗೆ ಅಡುಗೆ ಮೇಲೆ ಕ್ರೇಜ್ ಜಾಸ್ತಿ ಆಗ್ಬಿಡುತ್ತೆ. ಅವಾಗ ಬರ್ತಾಳೆ, ಅಮ್ಮ ನಾನೇ ಮಾಡ್ತೀನಿ ಅಂತೇಳಿ. ನಾನು ಜಾಸ್ತಿ ಅಷ್ಟಾಗಿ ಬಿಡಲ್ಲ. ಎಡೆ ಹಿಡ್ದು ಕಾಯಿ ಹೊಡೆದು ಪೂಜೆನೂ ಆಯಿತು. ಎಲ್ಲದಕ್ಕೂ ಒಂದು ಸತಿ ನೀಟಾಗಿ ಉದ್ಗಡ್ಡಿ ಎಲ್ಲ ಬೆಳ್ಕೊಂಬಂದೆ. ಇವತ್ತು ನಮ್ಮ ಮನೆ ಆಯುಧ ಪೂಜೆ ಇವಾಗ ಆಯಿತು. ಇವಾಗ ಇದನ್ನೆಲ್ಲ ಮುಗಿಸಿ ಹೊರಗಡೆ ಹೋಗಬೇಕು. ಅಲ್ಲಿ ವೆಹಿಕಲ್ಸ್ ಪೂಜೆನೂ ಮಾಡಬೇಕು. ಅವರು ರೆಡಿ ಮಾಡ್ಕೊತಿದ್ದಾರೆ. ಅವ್ರು ರೆಡಿ ಮಾಡೋಷ್ಟೊತ್ತಿಗೆ ನಾನು ಮನೆ ಒಳಗಡೆ ಎಲ್ಲನೂ ಮುಗಿಸ್ಕೊಂಡಿರ್ತೀನಿ. ಇವಾಗ ರೆಡಿ ಆಗಬೇಕು, ಪಟ್ಟಂತ ರೆಡಿಯಾಗಿ ಹೊರಗಡೆ ಹೋಗ್ಬೇಕು. ಅಲ್ಲಿ ಏನು ಮಾಡ್ತಿದ್ದಾರೆ ನೋಡಿಕೊಂಡು ಅವ್ರಿಗೆ ಒಂಚೂರು ಹೆಲ್ಪ್ ಮಾಡಬೇಕು ಹೋಗಿ. ಅವರು ಎಲ್ಲ ರೆಡಿ ಮಾಡ್ಕೊಳ್ಳೋದಿರ್ತಾರೆ. ಆಲ್ಮೋಸ್ಟ್ ಅದನ್ನು ಸ್ವಲ್ಪ ಐತಿ, ಅದೊಂಚೂರು ಆದರೆ ಅವ್ರದ್ದು ಮುಗಿಯುತ್ತೆ. ಇವೆಲ್ಲ ಹಣ್ಣು ತೊಗೊಂಡು ಕೊಡ್ಬೇಕು ಅವರಿಗೆ. ಇದೊಂಚೂರು ಇದಕ್ಕೆ ಅಡಿಕೆ ಹಾಕ್ಬೇಕಲ್ಲ. ಇದನ್ನು ಕೊಟ್ಟಿನ ಪಪ್ಪ ಹೋಯ್ತು, ಇದು ನೋಡಿದ್ನ ಕಟ್ಕೊತಾರ. ಇದು ಒಯ್ದು ಕೊಡಿ, ಕಟ್ಟಿ ಪಪ್ಪ ಬೇಗ ಅಂತೇಳಿ.
ಪಪ್ಪ ಇದು ಕಟ್ಟಬೇಕಂತೆ, ಆಯಿತಾ? ಇವಾಗ ವೆಹಿಕಲ್ಸ್ ಪೂಜೆ ನಾನು ಪಟ್ಟಂತ ರೆಡಿಯಾಗಿ ಬಂದೆ. ಒಂದು ಸೀರೆ ಉಟ್ಕೊಂಡು ಟೈಮ್ ಇರಲಿಲ್ಲ, ಹಾಗಾಗಿ ಬೇಗ ರೆಡಿಯಾಗೋಕ್ಕೇನು ಹೋಗಲಿಲ್ಲ. ಪಟ್ಟಂತ ಒಂದು ಸೀರೆ ಸಿಂಪಲ್ಲಾಗಿ ಯಾವ್ದು ಸಿಕ್ತೋ ಆ ಸೀರೆ ಹಾಕ್ಕೊಂಡು ಪೂಜೆಗೆ ಬಂದೆ. ಯಾಕಂದ್ರೆ ಟೈಮ್ ಆಗಿತ್ತು, ಅವ್ರು ಕೊಟ್ಟಿರೋ ಟೈಮಲ್ಲೇ ಮಾಡಬೇಕಲ್ವ, ಹಂಗಾಗಿ ಟೈಮ್ ಆಗಿತ್ತು. ಪೂಜೆ ಮುಗಿಸ್ಕೊಂಬಿಡೋಣ, ಬಿಸಿಲಾಗುತ್ತೆ ಆಮೇಲೆ ಅಂತ ಅಂದ್ಕೊಂಡು ಪೂಜೆಗೆ ಬಂದೆ. ಆಲ್ಮೋಸ್ಟ್ ಅಲ್ಲೆಲ್ಲ ರೆಡಿ ಮಾಡಿದ್ರು ಅವರು. ನಾನು ಒಂದು ಸ್ವಲ್ಪ ಹೂವು ಮಿಕ್ಕಿತ್ತು, ಅದನ್ನು ಇಟ್ಕೊಂಡು ಇನ್ನೇನು ಮಾಡೋದು, ಅದನ್ನು ಹಾಕ್ಬಿಟ್ರೆ ಅಲ್ಲೇ ಮುಂದೆ ಇದಕ್ಕೆ JCBಗೆ ಅಂತ ಹೇಳ್ಬಿಟ್ಟು ಹಾಕಿದೆ ನಾನೇ. ಹಾಕಿ ಇವಾಗ ಅವರು ಊದ್ಗಡ್ಡಿ ಅದೆಲ್ಲ ಬೆಳಗ್ತಿದ್ದಾರೆ. ನೀವು ಆವಾಗಲೇ ನೋಡಿರಬಹುದು ಅಂತ ಅನ್ಕೊತೀನಿ. ಯಾಕಂತಂದರೆ ಫಸ್ಟ್ ನಯನ ನಿಂಬೆಹಣ್ಣೇನು ತೊಗೊಂಬಂದು ನೋಡ್ರಿ, ಅವಾಗ ಬರಬೇಕಾದ್ರೆ ನಮ್ಮ ಕಾರಿನ ಮೇಲೆ ನೀವು ಒಂದು ಸ್ಕ್ರ್ಯಾಚನ್ನು ನೋಡಿರ್ಬೋದು ಅಂತ ಅನ್ಕೊತೀನಿ. ನಾನು ಈಗ ಅದನ್ನು ವಿಡಿಯೋದಾಗ ಅಬ್ಸರ್ವ್ ಮಾಡಿದೆ. ಜಾಸ್ತಿ ಅಂದರೆ ಅಷ್ಟು ಕಾಣಿಸಿರಲಿಲ್ಲ ನನ್ನ ಕಣ್ಣಿಗೆ ಅದು. ಈಗ ನಾನು ವಿಡಿಯೋ ನೋಡ್ತಾ ಎಡಿಟ್ ಮಾಡಬೇಕಾದ್ರೆ ಕಾಣಿಸ್ತು ನನ್ನ ಕಣ್ಣಿಗೆ. ಎಷ್ಟು ಕಷ್ಟಪಟ್ಟು ನಾವು ಒಂದು ವೆಹಿಕಲ್ ತೊಗೊಂಡಿರ್ತೀವಂತ ಅದು ತೊಗೊಂಡವ್ರಿಗೆ ಗೊತ್ತಿರುತ್ತೆ ಆ ಕಷ್ಟ ಏನು ಅಂಥೇಳಿ. ನಾವು ನಿಲ್ಲಿಸಿದ್ದೀವಿ ನೋಡ್ರಿ, ನಿಲ್ಲಿಸಿರೋ ಜಾಗದಲ್ಲೇ ಯಾರು ಆ ಥರ ಬಂದು ಬೈಕ್ ಗುದ್ಸಿದಾರೋ ಏನು ಕಾರನ್ನೇ ಗುದ್ಸಿದಾರೋ ಗೊತ್ತಿಲ್ಲ, ನಿಲ್ಲಿಸಿದಲ್ಲೇ ಆ ಥರ ಡ್ಯಾಮೇಜ್ ಮಾಡಿದ್ದಾರೆ ಅದನ್ನು. ತುಂಬ ಅಂದರೆ ತುಂಬ ನೋವಾಯಿತು. ಹತ್ತತ್ರ ಒಂದು 6-7 ವರ್ಷ ಆಯಿತು ನಾವು ಕಾರ್ ತೊಗೊಂಡು. ಅಲ್ಲಿಂದನೂ ಒಂದು ಸಣ್ಣ ಡ್ಯಾಮೇಜು ಸಹ ಆಗಿರಲಿಲ್ಲ ನಮ್ಮ ಕಾರಿಗೆ. ಶೋರೂಮಿಂದ ಹೆಂಗೆ ತಂದಿದ್ದೀವಿ ಈಗಲೂ ಹಾಗೆ ಇದೆ. ಬಟ್ ಜಾಸ್ತಿ ರಫ್ ಯೂಸ್ ಮಾಡಲ್ಲ ನಮ್ಮ ಮನೆಯವ್ರು ವೆಹಿಕಲ್ಸ್ನ. ಹಂಗಾಗಿ ಅವರು ಜಾಸ್ತಿ ಇಷ್ಟನೂ ಪಡ್ತಾರೆ. ವೆಹಿಕಲ್ಸ್ ಅಂದರೆ ತುಂಬ ಇಷ್ಟ ಅವರಿಗೆ. ಒಂದು ಮಗು ಥರ ಟ್ರೀಟ್ ಮಾಡ್ತಾರೆ ಅವರು ವೆಹಿಕಲ್ಸ್ನ. ಹಂಗಾಗಿ ಅವ್ರಿಗೂ ಬೇಜಾರಾಯಿತು, ನನಗೂ ಸಿಕ್ಕಾಬಡೆ ಬೇಜಾರಾಯಿತು. ಇದೇನಪ್ಪ ಇಷ್ಟು ವರ್ಷದಿಂದ ಯಾವತ್ತೂ ಹಿಂಗೆ ಆಗಿರಲಿಲ್ಲ, ಇದೇನು ಹಿಂಗೆ ಆಗ್ಬಿಡ್ತಲ್ಲ ಅಂತೇಳಿ. ನಾವು ಅದನ್ನು ನೋಡಿದ್ದು ಆಯುಧ ಪೂಜೆ ಹಿಂದಿನ ದಿವಸ ವೆಹಿಕಲ್ಸ್ ತೊಳೆಯೋಕ್ಕಂತ ಹೋಗಿದ್ದಾರೆ ನೋಡ್ರಿ. ಹೋಗಿ ತೊಳೆಯೋಕ್ಕೆ ನೋಡಿದ ತಕ್ಷಣ ಅವಾಗ ಗೊತ್ತಾಗಿದ್ದು, ಓ ಇಲ್ಲೇನೋ ಡ್ಯಾಮೇಜ್ ಆಗೈತಲ್ಲ ಅಂಥೇಳಿ. ನಾವು ಓನರ್ನ ಕೇಳಿ ನೋಡಿದ್ವಿ. ಅಲ್ಲಿ CC ಕ್ಯಾಮ್ರಾನೂ ಇದೆ. ಬಟ್ CC ಕ್ಯಾಮ್ರಾದಾಗ ರೆಕಾರ್ಡ್ ಆಗಿಲ್ಲ ಯಾವುದೂ. ಅಂದರೆ ಅದ್ರ ಪಕ್ಕ ಇನ್ನೊಂದು ಕಾರ್ ನಿಲ್ಲುತ್ತೆ, ನಮ್ಮ ಕಾರ್ ಪಕ್ಕ ಇನ್ನೊಂದು ಕಾರ್ ನಿಲ್ಲುತ್ತೆ. ಮಧ್ಯ ಒಂದು ಸ್ವಲ್ಪ ಜಾಗ ಇದೆ. ಆ ಕಾರ್ ಪಕ್ಕ ಬೈಕ್ ಹಾಕೋದು ತೆಗೆಯೋದು ಮಾಡ್ತಿರ್ತಾರೆ. ಸ್ವಲ್ಪ ವೆಹಿಕಲ್ಸ್ ಜಾಸ್ತಿ ಇಲ್ಲಿ ನಮ್ಮ ಮನೆ ಇದರಲ್ಲಿ ಇರೋ ಮನೇಲಿ ಎಲ್ಲರ ಮನೇಲೂ ವೆಹಿಕಲ್ಸ್ ಇದ್ದಾವೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಆಗ್ತಾವೆ. ಅದು ಕ್ಯಾಮ್ರಾದಾಗೂ ಕಾಣಿಸಿಲ್ಲ, ದೊಡ್ಡ ಕಾರು ಪಕ್ಕ ನಿಂತಿರೋದ್ರಿಂದ ಕಾಣಿಸಿಲ್ಲ ಯಾರು ಮಾಡಿದ್ದಾರೆ ಅಂಥೇಳಿ. ನಾವು ಎಲ್ಲರನ್ನೂ ವಿಚಾರಿಸಿದ್ವಿ. ಅವರು ನಾನು ಮಾಡಿಲ್ಲ ಅಂತಂದರು. ಸರಿ ಹೋಗಲಿ ಬಿಡು, ಇನ್ನೇನು ಮಾಡೋಕ್ಕಾಗಲ್ಲ ನೋಡ್ರಿ, ಹಿಂಗಿದ್ದೇ ಇರ್ತವೆ ಸಮಸ್ಯೆಗಳು. ಅದೊಂದು ಬೇಜಾರಾಯಿತು ನಂಗೆ ಸಿಕ್ಕಾಬಟ್ಟೆ. ಏನೂ ಮಾಡೋಕ್ಕಾಗಲ್ಲ. ಒಂದು ವೆಹಿಕಲ್ಸ್ ತೊಗೋಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತಂದ್ರೆ ಅದನ್ನು ಕಷ್ಟಪಟ್ಟು ದುಡಿದು ತೊಗೊಂಡಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಅದ್ರದ್ದು ಏನು ಕಷ್ಟ ಅಂತೇಳ್ಬಿಟ್ಟು. ನಮ್ಮದು ಲೈಫು ಅಷ್ಟು ಈಸಿಯಾಗಿ ಏನು ಇರಲಿಲ್ಲ. ಈ ಮಟ್ಟಕ್ಕೆ ಬರಬೇಕಂದ್ರೂ ಅಷ್ಟು ಈಸಿಯಾಗಿ ಇರಲಿಲ್ಲ ನಮ್ಮದು ಲೈಫ್ ಜರ್ನಿ. ಅದು ಹೆಂಗೋ ಅಷ್ಟು ಕಷ್ಟಪಟ್ಕೊಂಡು ಬಂದು ₹1 ಕೂಡ ಹಾಕಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಇಷ್ಟೆಲ್ಲ ಮಾಡ್ತಾಯಿದ್ದೀವಿ ಅಂತಂದ್ರೆ ಅದರಿಂದ ಅದ್ರ ಪರಿಶ್ರಮ ಇದ್ದೇ ಇರ್ತೈತಿ. ನಾವು ಅಂತಲ್ಲ ನಾನು ಹೇಳ್ತಾ ಇರೋದು, ಯಾರೇ ಆಗಲಿ ಕಷ್ಟಪಟ್ಟು ಪರಿಶ್ರಮದಿಂದ ದುಡಿದು ಒಂದು ನಿಯತ್ತಾಗಿ ದುಡಿಬೇಕು. ಮೇನ್ ನಾನು ಹೇಳೋದು ಅದನ್ನು. ಎಲ್ಲರೂ ದುಡಿತಾರೆ, ಯಾರೂ ದುಡಿಯಲ್ಲ ಅಂತ ನಾನು ಹೇಳೋದು, ಎಲ್ಲರೂ ದುಡಿತಾರೆ. ನಿಯತ್ತು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ನಮ್ಮ ಹತ್ರನೂ ಏನು ಫಸ್ಟೇ ಗಾಡಿ ಇರಲಿಲ್ಲ. ನಾವು ಇನ್ನೊಬ್ಬರ ಕೈಯಲ್ಲಿ ದುಡಿದು ಕಷ್ಟಪಟ್ಟು ದುಡಿದು ಅದರಲ್ಲಿ ಬಂದಿರೋಂಥ ಸಂಪಾದನೆನ ನಮ್ಮ ಹೊಟ್ಟೆ ಬಟ್ಟೆ ಕಟ್ಟಿ ಸೇವ್ ಮಾಡಿ, ಅದರಲ್ಲಿ ಸೇವ್ ಮಾಡಿರೋಂಥ ದುಡ್ಡಲ್ಲಿ ಒಂದು ವೆಹಿಕಲ್ಸ್ ತೊಗೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಇದೇನು 2 ವರ್ಷದ ಜರ್ನಿ ಅಲ್ಲ ನಮ್ಮದು, 17 ವರ್ಷದ ಜರ್ನಿಲಿ ನಾವು ಈ ಲೈಫನ್ನು ಈಗ ನೋಡ್ತಿರೋದು. ಒಬ್ಬರು ನೋಡೋರ ಕಣ್ಣಿಗೆ ಎಷ್ಟು ಈಸಿಯಾಗಿ ಕಾಣಿಸುತ್ತೆ, ಬಟ್ ಅಷ್ಟು ಈಸಿ ಇಲ್ಲ, ಅಂದ್ಕೊಂಡಷ್ಟು ಈಸಿ ಇರಲ್ಲ. ನನ್ನ ಗಂಡಂದು ಅಷ್ಟು ಪರಿಶ್ರಮ ಐತೆ ಈ ಮಟ್ಟಕ್ಕೆ ಬರಬೇಕಾದ್ರೆ. ಅಷ್ಟು ಕಷ್ಟಪಟ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಈ ಟೈಮಲ್ಲಿ ಅಂದರೆ ಈ ಥರ ಕಷ್ಟಪಟ್ಟು ತೊಗೊಂಡಾಗ ಎಲ್ಲರೂ ಕಷ್ಟಪಟ್ಟೆ ತೊಗೊಂಡಿರ್ತಾರೆ. ಬಟ್ ಒಬ್ಬೊಬ್ಬರಿಗೆ ತಂದೆ ತಾಯಿ ಹೆಲ್ಪ್ ಇರ್ತೈತಿ, ಹಿಂದೆ ಹಿರಿಯರ ಆಸ್ತಿ ಇರ್ತೈತಿ. ಹಂಗೆಲ್ಲ ಮಾಡಿಕೊಟ್ಟಾಗ ಅವರು ಸ್ವಲ್ಪ ಅವ್ರದ್ದು ಒಂದು ಸ್ವಲ್ಪ ಸೇರಿಬಿಟ್ಟು ಸ್ವಲ್ಪ ಜಾಸ್ತಿ ಪ್ರಮಾಣದಾಗ ಏನೇನು ಸಾಗಿರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ನಮ್ದು ಹಂಗಲ್ವಲ್ಲ, ನಾವೇ ಎಲ್ಲ ನಮ್ಮ ಜೀರೋಯಿಂದ ಬಂದು ನಮ್ಮನ್ನು ನಾವೇ ಮಾಡ್ಕೋಬೇಕಂದ್ರೆ ಸ್ವಲ್ಪ ಕಷ್ಟ ಆಗಿರುತ್ತೆ. ಅಷ್ಟು ಕಷ್ಟಪಟ್ಟು ದುಡ್ದು ಮಾಡಿ ತೊಗೊಂಡಾಗ ಈ ಥರ ಏನಾರು ಆಗಿಬಿಟ್ರೆ ಸ್ವಲ್ಪ ಯಾಕೆ ಜಾಸ್ತಿನೇ ನೋವಾಗುತ್ತೆ. ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ನಂಗೆ ಸ್ವಲ್ಪ ಜಾಸ್ತಿನೇ ಬೇಜಾರಾಯಿತು. ಬಟ್ ಅದು ಯಾರು ಮಾಡಿದ್ದಾರೆ ಅಂತಲೂ ಅವರು ಹೇಳಲಿಲ್ಲ. ಅದೊಂದು ಸ್ವಲ್ಪ ಬೇಜಾರಾಯ್ತು ನನಗೆ. ಏನೋ ಒಂದೊಂದು ಸತಿ ಆಗ್ತಿರ್ತಾವೆ ಗೊತ್ತಿಲ್ಲಂಗೆ. ಈಗ ಕೈ ಮೀರಿ ಏನೇನೋ ಆಗ್ತಿರ್ತಾವಂತೆ. ಆ ಟೈಮಲ್ಲಿ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅದನ್ನು ಒಪ್ಕೊಂಡಿದ್ರೆ ಒಂಥರ ಖುಷಿ ಆಗ್ತೈತೆ. ಬಿಡ್ರಿ, ಇಲ್ಲ ಹಿಂಗೆ ಬೈಕ್ ತೆಗೆಯೋಕ್ಕೆ ಹೋಗಿದ್ದೆ, ಹಾಕಕ್ಕೆ ಹೋಗಿದ್ದೆ, ಹಿಂಗೆ ಆಗ್ಬಿಡ್ತು ಅಂತಂದರೆ ಒಂಥರ ಸರಿ ಅಂತ ಅನಿಸ್ತೈತಿ. ಇರೋದೇ 4-5 ಮನೆ ಒಳಗಡೆ ನಾನು ಮಾಡಿಲ್ಲ ಅಂದರೆ ಅದೇನು ತನ್ನಿಂದ ತಾನೇ ಆಗುತ್ತಾ ಗೊತ್ತಿಲ್ಲ. ನಿಜವಾಗ್ಲೂ ಅದು ಬೇಜಾರಾಯಿತು.
ಸರಿ ಬಿಡು ಹೋಗ್ಲಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕಾರೆಲ್ಲ ಕ್ಲೀನ್ ಮಾಡಿ ತಂದು ಪೂಜೆಗೆ ನಿಲ್ಲಿಸಿದ್ದಾರೆ. ಇವಾಗ ಆಲ್ರೆಡಿ ಪೂಜೆನೂ ಮುಗೀತು ನೋಡ್ರಿ. ಪೂಜೆ ಮಾಡಿದ್ವಿ ಇಬ್ಬರು ಸೇರಿಕೊಂಡು ಪೂಜೆ ಮಾಡಿ ನಮ್ಮ ಮನೆಯವರು ಈಡ್ಗಾಯಿ ಎಲ್ಲ ಹೊಡೆದ್ರು. ಅದಾದಮೇಲೆ ಈಗ ಕುಂಬಳನೂ ಹೊಡಿತಿದ್ದಾರೆ. ಇದಾಗಿತ್ತು ನಮ್ಮ ಮನೆಯ ಆಯುಧ ಪೂಜೆ. ಖುಷಿ ಆಗುತ್ತೆ, ಒಂದು ರೀತಿ ಪ್ರೌಡ್ ಫೀಲ್ ಆಗುತ್ತೆ. ಯಾರಾಗಲಿ ಹೆಂಗಾರಾಗಲಿ ಕಷ್ಟಪಟ್ಟು ದುಡಿದು ಶ್ರದ್ಧೆಯಿಂದ ದುಡಿದ್ರೆ ಯಾರಾದರೂ ಮಾಡ್ಬೋದು ಫ್ರೆಂಡ್ಸ್. ನಾವೇ ಅಂತ ನಾನು ಹೇಳಲ್ಲ, ನೀವು ಆದರೂ ಅಷ್ಟೇ. ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಕಷ್ಟಪಟ್ಟು ಶ್ರದ್ಧೆಯಿಂದ ಮಾಡಿದರೆ ದೇವ್ರು ಒಲ್ದೇ ಒಲಿತಾನೆ. ನಮಗೊಂದು ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ಇವಾಗ ಎಲ್ಲನೂ ಪೂಜೆ ಮುಗಿಸ್ಕೊಂಡು ಒಂದು ಸ್ವಲ್ಪ ಫೋಟೋಶೂಟ್ನು ಮಾಡ್ಕೊಂಡ್ವಿ. ಅಂದರೆ ಮಾಮೂಲಿ ಫೋಟೋಸ್ ಎಲ್ಲ ವರ್ಷಕ್ಕೊಂದು ಸತಿ ಮಾಡ್ತಿರ್ತೀವಲ್ವ, ಹಂಗಾಗಿ ನೀಟಾಗಿ ಫೋಟೋಸ್ ಎಲ್ಲ ತೆಕ್ಕೊಂಡು ಅದಕ್ಕೆ ಏನಂತೀರ ಹಣ್ಣೆಲ್ಲ ಇಟ್ಟಿರ್ತೀವಲ್ಲ ಅದನ್ನು ತುಳಿಸ್ತಿದ್ದಾರೆ ನಮ್ಮ ಮನೆಯವರು. ಒಂದು ತುಳಸಿ ತೆಗೆದ್ರು. ನನ್ನ ಬೈಕು ಈ ಸತಿ ಮಿಸ್ಸಿಂಗು, ಊರಿಗೆ ಹೋಗಿದೆ ಆ ಬೈಕು, ಹಂಗಾಗಿ ನನ್ನ ಬೈಕ್ ಇಲ್ಲ ಇವತ್ತು. ನಾನೇನು ಹಣ್ಣು ತುಳಿಸಲ್ಲ, ಅವರೇ ಎಲ್ಲದಕ್ಕೂ ಇದು ಮಾಡಿದರು. ಇದು ಎಲೆಕ್ಟ್ರಿಕಲ್ ಸ್ಕೂಟಿ ಸಿಕ್ಕಾಪಟ್ಟೆ ಏನಂತೀರ ವೆಯ್ಟ್ ಐತೆ. ಅದ್ರ ಮೇಲೆ ಕೂತ್ಕೊಂಡು ನನಗೆ ಅದನ್ನು ಅಳ್ಳಾಡ್ಸೋಕ್ಕೆ ಆಗೋಲ್ಲ, ಅಷ್ಟೊಂದು ವೆಯ್ಟ್ ಐತೆ. ಹಂಗಾಗಿ ನಾನು ಅದನ್ನೇನು ಓಡಿಸಲ್ಲ ನಾನು. ಅದು ನನಗೆ ಸೂಟ್ ಆಗಿತ್ತು, ಓಡಿಸೋದೇ ಕಮ್ಮಿ. ಆದರೂ ಪರವಾಗಿಲ್ಲ, ನಂಗೆ ಒಂಚೂರು ಅಲ್ಲೇ ಇಲ್ಲಿ ಸ್ವಲ್ಪ ಓಡಾಡ್ತಿದ್ದೆ. ಇವಾಗ ಅದು ಸ್ವಲ್ಪ ಕೆಲಸ ಐತಂತ ಹೇಳ್ಬಿಟ್ಟು ಊರಿಗೆ ತೊಗೊಂಡು ಹೋಗಿದ್ದಾರೆ. ಅಲ್ಲೇ ಊರಲ್ಲೇ ಇದ್ದದು. ಹಾಗಾಗಿ ಈಗ ಇದನ್ನು ನಾನೇನು ಯಾವುದು ಬೈಕ್ನೂ ಓಡಿಸ್ಲಿಲ್ಲ, ಯಾವ ಹಣ್ಣು ತುಳಿಸ್ಲಿಲ್ಲ, ಅವರೇ ಎಲ್ಲದನ್ನು ತುಳಿಸಿದ್ರು. ಇವಾಗ ಆಪ್ರೇಟ್ರನ್ನು ತುಳಿಸಿ JCBನ ಅದ್ರ ಜಾಗಕ್ಕೆ ಅದನ್ನು ತೊಗೊಂಡು ಹೋಗ್ತಾರೆ. ಇವಾಗ ಮುಗಿಸ್ಕೊಂಡು ನಾವು ಸ್ವಲ್ಪ ನಾಷ್ಟ ಮಾಡಬೇಕು. ಪೂಜೆ ಆಗೋವರೆಗೂ ನಾವು ನಾಷ್ಟ ಮಾಡಲ್ಲ, ಎಲ್ಲ ರೆಡಿ ಮಾಡಿ ಇಟ್ಟು ಬಂದಿರ್ತೀನಿ. ಮನೇನ ಪೂಜೆ ಮುಗಿಸ್ಕೊಂಡು ವೆಹಿಕಲ್ಸ್ ಪೂಜೆಗೆ ಬರ್ತೀವಿ. ವೆಹಿಕಲ್ಸ್ ಪೂಜೆ ಮುಗಿಸ್ಕೊಂಡು ಹೋಗಿ ನಾಷ್ಟನ ಮಾಡೋದು. ಇನ್ನೇ ನಾಷ್ಟ ಅಂದರೆ ಏನೂ ಮಾಡಿಲ್ಲ ನಾನು. ಚಿತ್ರಾನ್ನ ಪಾಯಸ ಮಾಡ್ಕೊಂಡಿದ್ದೀನಿ. ಏನಂತ ಇನ್ನೊಂದ್ಸತಿ ಹೇಳ್ರಿ. ಕೆಲಸ ಹಚ್ಚಕ ಹಾಂ ಎಕ್ಸ್ಪರ್ಟ್ ಆಗ್ಬಿಟ್ರಿ ಅಂತೀನಿ. ಮಾಡ್ದಾರೆ ಯಾರು? ನಾನೇ ಮಾಡ್ರಿ ಬಿಡು. ಹಾಂ ಮತ್ತೆ ಆನ್ ಮಾಡ್ದವ್ರು ಯಾರು? ಪಾಪ ಹುಡುಗ ಗೊತ್ತದ. ಹಾಂ ಹಾಕ್ಕೊಡೋಣ. ಹಾಂ ಹುಡುಗ ನೀನು ಯಾರು ಹೇಳಿದ್ರು, ಯಾವಾಗ ಹೇಳಿದ್ರು ಹುಡುಗ ಅಂತ ಹೇಳಿ? ಅದು ನನ್ನ ಮಗಳು ಹಾಕ್ಕೊಡಕ್ಕೆ ಬಂದಿತ್ತು. ನಾನಿಲ್ಲಿ ಬೇಡ ಅದನ್ನೇನು ಹಾಕ್ಕೊಡಕ್ಕೆ, ಹಾಕ್ಕೊಡು ಅಂತಲೇ ಹೇಳಿದ್ದೀನಿ. ಅದಕ್ಕೆ ಬಿಟ್ಟು ಬಂದೆ ನಾನು. ಬಿಡೋಣ ಬೇಡದ. ನಾನು ನೋಡಿರಲಿಲ್ಲ ಅಂದರೆ ಹೋಗೋದು ಮತ್ತೆ. ಏನಾಗ್ತಿರುತ್ತೋ ನಿಮ್ಮ ಅಪ್ಪನೇ ಆನ್ ಮಾಡಿಬಿಟ್ಟವ, ನಾ ಏನು ಮಾಡೋದು? ಸಂಗ್ ಹೋಗಿದ್ದ ನೀರು ಬಿಟ್ಟರು ಹೋಗಿದ್ದು ಅಲ್ಲೆಲ್ಲ ಒಟ್ಟು ತರಕಾರಿ ಒಳಗೆ ನೋಡಲ್ಲಿ ಕೆಳಗೆ. ಇಲ್ಲೇ ಹೋಗಿದ್ದಿಲ್ಲ ಅದೇ ಅಲ್ಲಿ ಕೆಳಗೆ ಇದ್ರಾಗ ಎಲ್ಲ ತರಕಾರಿ ಬುಟ್ಟಿ ಒಳಗೆ ಹೋಗಿದ್ರು ಗೊತ್ತಾಗಿತ್ತು. ಅವಾಗ ರೇಷನ್ ಎಲ್ಲ ಹಾಳಾಗಿ ಹೋಗಿತ್ತು ಅವಾಗ. ರೇಷನ್ ಹಾಕಮ್ಮ ಹಾಕು. ಚಿತ್ರಾನ್ನ ಪಾಯಸ ಅಂತ ಆಗಳೇ ಮಾಡಿದ್ದು ನೋಡ್ರಿ. ನಾನೇನು ವಿಡಿಯೋ ಶೇರ್ ಮಾಡೋಕ್ಕೆ ಹೋಗಲಿಲ್ಲ. ಪಾಯಸ ಬೌಲ್ ತೊಗೋಬೇಕು. ಪಾಯಸ ಅಂದ್ರೆ ಇದು ಏನು ಹೆಸರು ಬೇಳೆ ಶಾವಿಗೆ ಎರಡು ಮಿಕ್ಸ್ ಮಾಡಿ ಮಾಡಿರೋಂಥ ಪಾಯಸ. ಚಿತ್ರಾನ್ನ, ಕೋಸಂಬರಿ ಹಾಕ್ಕೊಡಾಗತ್ತಾಳ ನನ್ನ ಮಗಳು. ಮಾಡೋದು ಇವಾಗ. ಹಾಕೊಂಬರ್ತೀಯನೇನು? ಹಬ್ಬ 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 ಹಬ್ಬ. ಮಗಳ ಕಡೆಯಿಂದ ಊಟ ನಿಮಗೆ ಕೊಟ್ಟೇವ್ರಿ. ನಮಗೆ ಕೊಟ್ಟೇವ್ರಿ ಅಮ್ಮರೇ. ತಡಿ ಹಂಗೆ ಬಿಡು ಒಂದು ನಿಮಿಷ. ತಳಗೆ ಬರಲ್ಲ, ನಾವು ಊಟ ಮಾಡೋದು ಬೇಡ ಬಸರಾಜು. ಹಾಂ ಮತ್ತು ನನಗೊಂದು ನೋಡ್ರಿ, ಎಲ್ಲ ಹೂವೆಲ್ಲ ಹಂಗೆ ಇದಾವೆ. ಊಟ ಮಾಡಿ ಫಸ್ಟ್ ಅದು ಇದು ಚಮಚ ಅಲ್ವ ನನಗೆ ಹಾಕ್ಕೊಟ್ಟಿದ್ದು ಕೊಡು ನನಗೆ ತಟ್ಟೆ. ನಿನಗೆ ಅಂತಲೇ ಹಾಕ್ಕೊಟ್ಟಿದ್ದೆ. ನಿನ್ನ ಮಗಳು ಹಾಕ್ಕೊಡ್ತೀನಿ ಅಂತಂದ್ಲು, ಅದಕ್ಕೆ ಬಿಟ್ಟೆ ನಾನು. ಅದು ನಿನಗೆ ಅಂತಲೇ ಹಾಕಿದ್ದು ನಾನು ಅದನ್ನು. ಚಲೋ ಆಗೈತೆ, ಸೂಪರ. ಚೂರು ಮ್ಯಾಕೆ ಕತ್ತಂಗೆ. ಇವಾಗ ಊಟ ಮಾಡಮ್ಮಂತ ನಾನು ಮಾಡ್ತೀನಿ. ಚೆನ್ನಾಗೈತಾ? ಅಯ್ಯಪ್ಪ ಪ್ಲೇಟ್ ಇಲ್ಲ. ಅಯ್ಯೋ ಇಲ್ಲಿ ಯಾರು ಇಟ್ಟು ನಮ್ಮ ಸ್ಟೀಲಿನ ತಟ್ಟೆಗಳು. ಸ್ಟೀಲಿನ ತಟ್ಟೆ 4 ಅದ ನೋಡ್ರಿ. ಇಲ್ಲಿ ಪೂಜೆಗೆ 2 ಇಟ್ಕೊಂಡಿದ್ದೀನಿ. ಇಲ್ಲಿ 2 ಮುಗೀತು. ಬೇರೆ ತಗೋ ಬರ್ರಿ. ಚಿತ್ರಾನ್ನ ಪಾಯಸ ನಾಷ್ಟ ಮಾಡಮ್ಮಂತ.
ಚೆನ್ನಾಗಾಯ್ತಾ? ಮೀಟಿಂಗ್ ಸ್ಟಾರ್ಟ್ ಮಾಡ್ಯಾರ. ಮಾತಾಡೋಂಗಿಲ್ಲ ರೀ, ಟೈಮ್ ಆಗೈತೆ ನೋಡ್ರಿ ಆಲ್ರೆಡಿ. ನಾಷ್ಟ ಮಾಡಿಬಿಡ್ಬೇಕು ಈಗ ಬೇಗ ಬೇಗ. ಮಿಷಿನು ಹೊರಗೆ ತೆಗ್ದೀನಿ ಪೂಜೆಗೆ ಅಂಥೇಳಿ. ನಾನು ನಾಷ್ಟ ಮಾಡ್ತೀನಿ. ಅಂದರೆ ಫೋಟೋಸ್ ತೆಕ್ಕೊಳ್ಳೋಣ ಅಂತ ಹೋದ್ವಿ, ಸಿಕ್ಕಾಪಟ್ಟೆ ಬಿಸಿಲೈತು ಹೊರಗೆ. ಮೊದಲ ನನಗೆ ಫುಲ್ ಎಲ್ಲ ಸ್ವೆಟ್ ಆಗಿಬಿಟ್ಟೀನಿ. ಒಂಚೂರು ಏನಾರ ಮೇಕಪ್ ಮಾಡ್ಕೊಂಡ್ರೆ ಸರಿ ಹೋಗಿತ್ತು. ಮೇಕಪ್ ಏನಿಲ್ಲ, ಮಾಡ್ಕೋಬೇಕಿಲ್ಲ ಚಂದ. ಈ ಟೈಮೇ ಸಾಕಾಗಲಿಲ್ಲ, ಏನು ಮಾಡೋಣ ನಾನು. ಆಮೇಲೆ ಈ ಸದ್ದ ಈಗ ಎಲ್ಲ ಹೋಗ್ಬೇಕು, ಅಲ್ಲಿಗೆ ಹೋಗೋಕೆ ರೆಡಿ ಆಗ್ತೀನಿ ಸರ್. ನೋಡೋಣ ಆಗೈತೆ. ಮಳೆ ಬಂದ್ರೆ ಇಲ್ಲ, ಇದು ಮಳೆ ಬರಲಿಲ್ಲ ಅಂದರೆ ಮಾಡ್ಕೊಳ್ಳೋದು. ಬಾರೇ ನೈನಾ. ಇವಾಗ ನಾಷ್ಟ ಮಾಡ್ತೀವಿ. ನಾಷ್ಟ ಮಾಡಿ ಮತ್ತು ಆಮೇಲೆ ಸಿಗ್ತೀನಿ. ಹೋಗೋದಾ? ಮಾಡು. ನಾನು ಬರೋಲ್ಲ. ಯಾಕೆ ಯಾಕೆ ಬರಲ್ಲ? ನಾನು ಮೂವಿ ಯಾವ ಮೂವಿ? ಹಾಂ ಪ್ಲೀಸ್ ಮಾಡೋಣ. ಹ್ಞೂ ಡ್ರೆಸ್ ಹಾಕೊಂಡ್ಬಿಡ್ತೀನಿ ಬಿಡಪ್ಪ. ಇದು ಯಾಕೋ ಬ್ಲೌಸು ಇಷ್ಟ ಆಗ್ತಿಲ್ಲ ಏನು. ಆಯ್ತು, ರೆಡಿ ಆಗಿರ್ಬೇಕು. ಇದು ಎಷ್ಟು ನಾನೇ ಸೊರಗಿನೇ, ನೀ ನಮ್ಮನಿ ಬ್ಲೌಸೇ ಸಾಕಾಗೈತೆ. ಹಾಂ ಇಲ್ಲಿ ನೋಡು, ಪೂರ್ತಿ ಎಷ್ಟು ಲೂಸ್ ಆಗೈತೆ ಅಂತ ಹೇಳೋದಿಲ್ಲ ಏನು. ಫುಲ್ ಲೂಸ್ ಆಗೈತಿ ಬ್ಲೌಸ್. ಬ್ಲೌಸು ಲೂಸ್ ಆಗೈತಿ, ಒಳ್ಳೆಯದೊಂದು ಚಂದ ಹೊಲಿಲ್ಲ. ಸುಮ್ಮನೆ 500-600 ರೂಪಾಯಿ ದಂಡ ಇಟ್ಟಿದ್ದು ಬ್ಲೌಸ್ ಹೊಲ್ಸೈತಿ. ಎಷ್ಟು ದೊಡ್ಡದಾಗಿ ಹೊಲ್ದ ನೋಡಿ, ಇಷ್ಟೊಂದು ಲೂಸ್ ಐತಿ. ಮತ್ತು ಶೋಲ್ಡ್ರ್ ನೋಡಿ ಎಷ್ಟು ದೊಡ್ಡಕ್ಕೆ. ಇದನ್ನ ಹೋದ ವರ್ಷ ದೀಪಾವಳಿ ಅಲ್ಲ, ಹೋದ ವರ್ಷ ದೀಪಾವಳಿ ಲಕ್ಷ್ಮೀ ಪೂಜೆಗೆ ತೊಗೊಂಬಂದಿದ್ದು ಬ್ಲೌಸ್ ಪೀಸು. ಚಂದ ಹೊಲಿಸ್ಬೇಕಂತ ಇಟ್ಟಿದ್ದೆ. ಒಳ್ಳೆ ಟೈಲರ್ ಸಿಕ್ಕಿರಲ್ಲ ಅಂತ ಲೋಕ್ ಕೊಟ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ. 500 ರೂಪಾಯಿ ಕೊಟ್ಟು ಒಂದೊಂದು ಸತಿ ಹೆಂಗಾಗುತ್ತೆ ಅಂತಂದ್ರೆ ನಿಜವಾಗ್ಲೂ ಬೇಜಾರಾಗ್ಬಿಡ್ತದೆ ನನಗೆ. ಅಷ್ಟೊಂದು ದುಡ್ಡು ಕೊಟ್ಟು ಅಷ್ಟೊಂದು ಇದು ಮಾಡಿ ಹಾಕೊಳ್ಳೋಕ್ಕೆ ಮನಸ್ಸಿಲ್ಲ. ಈಗ ಹಂಗಾಗೈತಿ ಬ್ಲೌಸ್ನ, ವೇಸ್ಟ್ ಆಗ್ಬಿಟ್ಟೈತಿ. ಅದಕ್ಕೆ ಹಾಕಿರಲಿಲ್ಲ. ವರ್ಷ ಹೊಲಸಿನ ಹತ್ತಿರ ಒಂದು 6-7 ತಿಂಗಳು ಆಗಿ ಬಂತು ನಾನು ಈ ಬ್ಲೌಸ್ ಸ್ಟಿಚ್ ಮಾಡಿಸಿ. ಈ ಇರೋ ಅವತಾರಕ್ಕೆ ನನಗೆ ಹಾಕೋಬೇಕಂತ ಅನಿಸ್ಲೇ ಇಲ್ಲ, ಹಂಗಾಗಿ ಬಿಟ್ಬಿಟ್ಟಿದ್ದೆ. ಇವತ್ತು ಈ ಸೀರೆ ಜೊತೆ ಮ್ಯಾಚ್ ಆಗ್ತಿತ್ತಂತ ಅನಿಸಿ ಇದ್ರದ್ದು ಸ್ಟಿಚ್ ಮಾಡಿಸಿಲ್ಲ, ಈ ಸೀರೆ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ. ಹಂಗಾಗಿ ಇದ್ರ ಜೊತೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡು ಹಾಕ್ಕೊಂಡು ಹೆಂಗಾರ ಆಗಲಿ ಅರ್ಜೆಂಟಿಗೆ ಅಂತೇಳಿ ಫುಲ್ ಲೂಸ್ ಆಗೈತಿ. ಇದೇನು ಹಾಕೋದು ನಾನೀಗ ಬಿಚ್ಚಿಬಿಟ್ಟು ಡ್ರೆಸ್ ಹಾಕ್ಕೊಂಡು ಹೋಗೋದು. ಸರಿನಾ? ಹೆಂಗೆ ಕಾಣಿಸ್ತೈತಿ ಸೀರೆ? ಚೆನ್ನಾಗಿ ಕಾಣಿಸ್ತೈತಿ ಏನ? ಚೆನ್ನಾಗಿ ಕಾಣಿಸ್ತೈತಿ. ಸರಿ, ರೆಡಿ ಆಗ್ಬಿಡ್ತೀನಿ. ಡ್ರೆಸ್ ಹಾಕೊಂಡು ರೆಡಿ ಆಗ್ತೀನಿ, ಪಟ್ನೆ ಹೋಗೋಣ. ಬಾಯ್ ಬಾಯ್ ಬಾಯ್. ಚಿತ್ರಾನ್ನ, ಪಾಯಸ, ಕೋಸಂಬರಿ. ಪಾಯಸ ಸೂಪರಾಗಿತ್ತು. ಊಟ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿದೆ. ಅದು ಬ್ಲೌಸು ಕಂಫರ್ಟಬಲ್ ಇರಲಿಲ್ಲ, ಹಾಗಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಟಿದ್ದೀವಿ. ಅಲ್ಲಿ ಹೋದ್ಮೇಲೂ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಕೆಲವೊಂದಿಷ್ಟು ಪರ್ಸ್ನಲ್ ವಿಷಯಗಳಿದ್ದೇ ಇರ್ತಾವೆ, ಎಲ್ಲನೂ ಶೇರ್ ಮಾಡೋಕ್ಕಾಗಲ್ಲ. ಹಾಗಾಗಿ ಹೋಗ್ಬೇಕಾರೆಲ್ಲ ಅಂದ್ಕೊಂಡಿದ್ದೆ, ಬಟ್ ಅಲ್ಲಿ ಹೋದ್ಮೇಲೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಏನೂ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಲಿಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.